ಭಯದಿಂದ ವಾಯು ಪ್ರದೇಶವನ್ನು ಬಂದ್ ಮಾಡಿದ ಪಾಕಿಸ್ತಾನ ಯಾವಾಗ ಈ 9 ಕಡೆಗಳಲ್ಲಿ ದಾಳಿಯಾಗತ್ತಲ್ಲ, ಆಪರೇಷನ್ ಸಿಂಧು ಅಲ್ಲಿ 9 ಕಡೆಗಳಲ್ಲಿ ಪಾಕಿಸ್ತಾನದ 9 ಕಡೆಗಳಲ್ಲಿ ಏನು ದಾಳಿಗಳಾಗತ್ತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಫಸ್ಟ್ ಏನು ಮಾಡುತ್ತಂತಂದರೆ ಪಾಕಿಸ್ತಾನ ಇಡೀ ದೇಶದ ಯಾವುದೇ ಮೂಲೆಯಲ್ಲಿ ಇಡೀ ದೇಶವನ್ನು ಏನು ಮಾಡುತ್ತಂತಂದರೆ ನೋ ಫ್ಲೈಯಿಂಗ್ ಝೋನ್ ಆಗಿ ಘೋಷಣೆ ಮಾಡಿಬಿಡುತ್ತೆ. ನಮ್ಮ ದೇಶದಲ್ಲಿ ಯಾರೂ ಕೂಡ, ನಮ್ಮ ದೇಶದ ಮೇಲೆ ಯಾರೂ ನೀವು ವಿಮಾನಗಳನ್ನು ಹಾರಿಸಬೇಡಿ, ನಮ್ಮಲ್ಲಿರುವಂತಹ ವಿಮಾನಗಳನ್ನು ಕೂಡ ನೀವು ಯಾರೂ ಹಾರಿಸಬೇಡಿ ಅಂತ ತನ್ನ ವಿಮಾನ ಸಂಸ್ಥೆಗಳಿಗೆ ಒಂದು ಸಂದೇಶವನ್ನು ನೀಡುತ್ತೆ. ಯಾಕೆ ಅಷ್ಟು ಭಯವಾಗಿತ್ತು? ಯಾವಾಗ ಭಾರತೀಯ ವಾಯುಸೇನೆ ಯಾವಾಗ ಏನು ಮಾಡುತ್ತೆ ಅಂತ ಗೊತ್ತಿಲ್ಲದೆ ನೋ ಫ್ಲೈಯಿಂಗ್ ಝೋನ್ ಅಂತ ಘೋಷಣೆ ಮಾಡುತ್ತೆ. ಇಡೀ ಪಾಕಿಸ್ತಾನ ದೇಶ ತುಂಬ ಯಾರು ಕೂಡ ಒಂದು ಡ್ರೋನ್ ಹಾರಿಸಂಗಿಲ್ಲ, ಯಾರು ಒಂದು ಫೈಟರ್ ಜೆಟ್ ಹಾರಿಸಂಗಿಲ್ಲ, ಯಾರು ಕೂಡ ಪ್ರೈವೇಟ್ ಜೆಟ್ಟು ಕೂಡ ಹಾರಿಸಂಗಿಲ್ಲ ಅನ್ನುವಂತಹ ಘೋಷಣೆಯನ್ನು ಮಾಡುತ್ತೆ. ಈಗ ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಭಾರತೀಯ ವಾಯುಪಡೆಗಳ ದಾಳಿಯಿಂದ ತತ್ತರಿಸಿರುವ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನು ಅನಿರ್ದಿಷ್ಟಾವಧಿಯವರೆಗೆ ಬಂದ್ ಮಾಡಿದೆ. ಮುಖ್ಯವಾಗಿ ಇಸ್ಲಾಮಾಬಾದ್ ಹಾಗೂ ರಾವಲ್ಪಿಂಡಿಯಲ್ಲಿನ ಪಾಕ್ ಸೇನಾ ಕೇಂದ್ರ ಕಚೇರಿಗಳ ಮೇಲೆ ಭಾರತೀಯ ವಾಯು ದಾಳಿಯ ಭೀತಿಯಿಂದಾಗಿ ತನ್ನ ವಾಯು ಪ್ರದೇಶವನ್ನು ಪಾಕ್ ಬಂದ್ ಮಾಡಿದೆ. ವಿಶೇಷ ಏನಂತಂದರೆ, ತನ್ನ ನಾಗರಿಕ ವಿಮಾನಗಳ ಹಾರಾಟಕ್ಕೂ ಕೂಡ ವಾಯು ಪ್ರದೇಶದ ನಿರ್ಬಂಧ ಹೇರಿರುವುದು ಪಾಕ್ ಸರ್ಕಾರ ಹಾಗೂ ಪಾಕ್ ಮಿಲಿಟರಿ ಯಾವ ಮಟ್ಟಿಗೆ ಭಯದಿಂದ ಕಂಗಾಲಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಮುಂದಿನ 48 ಗಂಟೆಗಳವರೆಗೆ ಪಾಕಿಸ್ತಾನವು ನೋ ಫ್ಲೈಯಿಂಗ್ ಝೋನ್ ಆಗಿರಲಿದೆ. ಇದು ಮುಂಜಾಗ್ರತೆಯ ನಡೆ ಅಂತ ಪಾಕಿಸ್ತಾನ ವಿಮಾನಯಾನ ಪ್ರಾಧಿಕಾರ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನೋ ಫ್ಲೈಯಿಂಗ್ ಝೋನ್, ಇಡೀ ಪಾಕಿಸ್ತಾನ ದೇಶವನ್ನು ನೋ ಫ್ಲೈಯಿಂಗ್ ಝೋನ್ ಅನ್ನುವಂತಹ ಏನು ಘೋಷಣೆ ಮಾಡುತ್ತಲ್ಲ, ಇದರಿಂದಾನೇ ಗೊತ್ತಾಗಿ ಹೋಗ್ಬಿಡತ್ತೆ ಭಾರತ ಎಂಥ ದಾಳಿಯನ್ನು ಮಾಡಿದೆ, ಎಷ್ಟು ದಾಳಿಯನ್ನು ಮಾಡಿದೆ, ಹೇಗೆ ದಾಳಿಯನ್ನು ಮಾಡಿದೆ ಅನ್ನೋದು ಕನ್ಫರ್ಮ್ ಆಗಿ ಹೋಗ್ಬಿಡತ್ತೆ.